ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿಹೊಳೆಯ ಶ್ರೀಮತ್ ಕಣ್ವ ಮಠದಲ್ಲಿ ಶ್ರೀ 1008 ಶ್ರೀ ವಿದ್ಯಾ ತಪೋನಿಧಿ ತೀರ್ಥರ 36ನೇ ಆರಾಧನಾ ಮಹೋತ್ಸವ ಜರುಗಿತು. ಆರಾಧನೆ ಅಂಗವಾಗಿ ಶ್ರೀ 1008 ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ವಿಠಲ ಕೃಷ್ಣನ ಸಂಸ್ಥಾನ ಪೂಜೆ, ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ, ಮಹಾಭಿಷೇಕ, ನೈವೇದ್ಯ, ಮಂಗಳಾರತಿ, ಮಹಾಪ್ರಸಾದ ನಡೆಯಿತು. ನಂತರ ಶ್ರೀ ವಿದ್ಯಾ ತಪೋನಿಧಿ ತೀರ್ಥರ ವೃಂದಾವನಕ್ಕೆ ಅಭಿಷೇಕ, ಪೂಜೆ, ಅಲಂಕಾರ, ಮಂಗಳಾರತಿ, ಹಸ್ತೋದಕ ನೆರವೇರಿಸಿದ್ರು. ಇದೇ ಸಂದರ್ಭದಲ್ಲಿ ಶ್ರೀ ವಿದ್ಯಾ ತಪೋನಿಧಿ ತೀರ್ಥರು ಮಹಾತಪಸ್ವಿಗಳಾಗಿದ್ದು, ಕಠಿಣವಾದ ವ್ರತ ಮತ್ತು ಅನುಷ್ಠಾನದಿಂದ ಅಪಾರವಾದ ಭಕ್ತಗಣವನ್ನ ಹೊಂದಿದ್ರು. ಮಹಾಭಾರತದ ಭೀಷ್ಮಾಚಾರ್ಯರು ಆಚರಿಸಿದ್ದ ಕಠಿಣವಾದ ಪಾಯುವ್ರತ ಸ್ವೀಕರಿಸಿ 54 ದಿನಗಳ ಕಾಲ ನಿರಂತರವಾಗಿ ಉಪವಾಸವಿದ್ದು 54ನೇ ದಿನ ದೇಹತ್ಯಾಗ ಮಾಡಿ ವೃಂದಾವನಸ್ಥರಾದ ಮಹಾನ್ ತಪಸ್ವಿಗಳು ಶ್ರೀ ವಿದ್ಯಾ ತಪೋನಿಧಿ ತೀರ್ಥರು ಎಂದು ಆಶೀರ್ವಚನವನ್ನ ನೀಡಿದ್ರು. ಹಾಗೆ ವೇದಮೂರ್ತಿಗಳಾದ ಶ್ರೀ ಜಗನ್ನಾಥಾಚಾರ್ಯ ಕೊಡೇಕಲ್ ಹಾಗೂ ಶ್ರೀ ಶಂಕರ ಭಟ್ಟ ಜೋಶಿಯವರ ವೈದಿಕತ್ವದಲ್ಲಿ ಗಡಹೋಮ ಪೂರ್ಣಾಹುತಿ ಮಾಡಲಾಯಿತು. ಕಾಮನಟಗಿಯ ಶ್ರೀ ಛಾಯಾ ಮಹಿಳಾ ಭಜನಾ ಮಂಡಳಿ ಹಾಗೂ ಸುರಪುರದ ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿಯಿಂದ ಭಜನೆ ಆಯೋಜಿಸಲಾಗಿತ್ತು. ವೇದಮೂರ್ತಿ ಶ್ರೀ ಕೊಪ್ಪರೇಶಾಚಾರ್ಯ ಸಿಂಧನೂರು ಪ್ರವಚನವನ್ನ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಮತ್ ಕಣ್ವ ಮಠ ಆಡಳಿತಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಮನೋಹರ ಮಡಿಗೇರಿ, ಔತಂಬರ ಭಟ್ಟ ಜೋಶಿ, ಸುರೇಶ್ ಕುಲಕರ್ಣಿ, ರಾಜು ಜೋಶಿ, ಪ್ರಹ್ಲಾದ ಕನಸಾವಿ ಸೇರಿದಂತೆ ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ನೂರಾರು ಭಕ್ತರು ಭಾಗವಹಿಸಿದ್ರು.